ಬಂಧುಗಳೇ ನಮಸ್ಕಾರ. ನಾನು KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಹಾಂತೇಶ್ ಮೌರ್ಯ ಅಂತೇಳಿ. ನಾವಿಲ್ಲಿ ನೋಡ್ಬೋದು, ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶೇಗುಣಶಿಯಿಂದ ಮಧುನ್ಕಿ ಗ್ರಾಮಕ್ಕೆ ಕಲ್ಪಿಸುವಂಥ ಈ ರಸ್ತೆ, ಇದು ಬಹಳ ದಿನದಿಂದ ಈ ರಸ್ತೆ ಹದಗೆಟ್ಟಿರೋದ್ರಿಂದ ಇದಕ್ಕೆ ಯಾರೂ ಇದಕ್ಕೇನೋ ಕರುಣೆನ ತೋರ್ತಾ ಇಲ್ಲ. ಯಾಕಂದರೆ ಇಲ್ಲಿ ಸಾರ್ವಜನಿಕರಿಗೆ ಈ ರೋಡಿಂದ ಎಷ್ಟೊಂದು ತೊಂದರೆ ಆಗ್ತಾಯಿದೆ. ಆದರೆ ಇತ್ತಿತ್ತಲಾಗಿ ನಾನು ನೋಡ್ತಾ ಇದ್ದೀನಿ, ಈಗ ಯಾರೋ ಬಂದು ಏನೋ ಒಂದಿಷ್ಟು ಗರ್ಸನ್ನು ಹಾಕುವಂಥ ಕೆಲಸ ಮಾಡಿದ್ದಾರೆ. ಆದರೆ ಈ ಗರ್ಸ್ ಹಾಕಿದ್ದಾರೆ ಅಂದರೆ ನೋಡಿರಿ ನೀವು, ಗರ್ಸ್ ಹಾಕಿದ್ದಾರೆ, ಯಾರಾದರೂ ಇಲ್ಲಿ ಬಿದ್ದರೆ ಸಿಕ್ಕಾಪಟ್ಟಿ ತೊಂದರೆ. ಇದು ಈಗ ಡಾಂಬರೀಕರಣ ಬಿಟ್ಟು ಮತ್ತೆ ಡಾಂಬರೀಕರಣ ಮೇಲ್ಗಡೆ ಗರ್ಸನ್ನು ಹಾಕಿರ್ತಾರೆ. ಹಾಕಿದ್ರೆ ನೋಡಿ ನಿಮಗೆ ಯಾವ ರೀತಿ ಇದೆ ಅಂತೇಳಿ ರೋಡು. ಯಾಕಂದರೆ ಇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಇದಕ್ಕೂ ಒಂದಿಷ್ಟು ಮುಕ್ತಿ ಸಿಗ್ತೈತೇನೋ ಅಂಥೇಳಿ ನಾವು ಒಂದಿಷ್ಟು ವಿಚಾರ ಮಾಡಿದ್ದೀವಿ. ಆದರೆ ಮತ್ತೆ ಒಳ್ಳೆ MP ಇಲೆಕ್ಷನ್ ಬಂತು, MP ಚುನಾವಣೆ ಬಂದರೂ ಈ ರೋಡಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ನಿಮ್ಗೆ ಇನ್ನೂ ತೋರಿಸ್ತೀನಿ ಮುಂದೆ ಯಾವ ರೀತಿ ಇದೆ ಅಂತೇಳಿದು. ಯಾಕಪ್ಪ ಅಂದರೆ ಏನೇ ಮಾಡಿದರೂ ಒಳ್ಳೆಯದನ್ನು ಮಾಡೋಣ ಅಂತ ಹೇಳ್ತಾ ನೋಡ್ತಾ ಹೋಗ್ಬೋದು ರೋಡ್ ಯಾವ ರೀತಿ ಇದೆ ಅಂತೇಳಿ. ಇದೇ ಕಳೆದ ಒಂದು 2-3-4 ದಿನದ ಹಿಂದ್ಗಡೆ ಯಾರೋ ಬಂದರು, ಏನೋ ಒಂದಿಷ್ಟು ಈ ರೀತಿ ಗರ್ಸ್ ಹಾಕುವಂಥ ಕೆಲಸ ಮಾಡಿಬಿಟ್ಟು ಅಲ್ಲೆಲ್ಲಿಗೆ ಅಷ್ಟೇ ಸ್ವಲ್ಪ ಗರ್ಸ್ ಹಾಕಿಬಿಟ್ಟು ಎಲ್ಲೆಲ್ಲಿ ತೆಗ್ಗುಗಳು ಬಿದ್ದು ಅಲ್ಲಿ ಗರ್ಸ್ ಹಾಕಿಬಿಟ್ಟು ಅವ್ರು ಹೋಗಿದ್ದಾರೆ. ಇದು ಹೋಗಲಿ, ಆದರೆ ನಾವೇನಂತೀವಿ, ಜನಗಳಿಗೆ ಒಂದು ಒಳ್ಳೆಯ ರಸ್ತೆಗಳನ್ನು ನಿರ್ಮಾಣ ಮಾಡಲಿ ಅನ್ನೋದೇ ನಮ್ಮದು ಆಶಯ. ಯಾಕಂದರೆ ಎಷ್ಟೋ ಸಾರ್ವಜನಿಕರು ಇಲ್ಲಿ ಓಡೋದ್ರಿಂದ ತೊಂದರೆ ಆಗುತ್ತೆ. ನೋಡಿ ನೀವು ನೋಡ್ಬೋದು ರೋಡು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಅಲ್ಲೊಂದಿಷ್ಟು ಗರ್ಸನ್ನು ಹಾಕುವಂಥ ಕೆಲಸ ಮಾಡ್ಯಾರ. ಮತ್ತು ಮುಂದೆ ಈ ಕಡೆ ನೋಡ್ರಿ, ಇಲ್ಲಿ ಇಲ್ಲ, ಮತ್ತು ನೋಡಿ ಈ ಗುಂಡಿಗಳು ಈ ರೀತಿ ಬಿದ್ದಾವೆ. ಇಲ್ಲಿ ಮುಂದೆ ಹೋದರೆ ಮತ್ತೆ ಗರ್ಸ್ ಹಾಕಿದ್ದಾರೆ. ನೋಡಿ ಇಲ್ಲಿ ಡಾಂಬರೀಕರಣ ಮಾಡಿದಾರಲ್ಲ, ಇದ್ರ ಮೇಲ್ಗಡೆ ಗರ್ಸ್ ಹಾಕಿದರೆ ಬೈಕ್ಗಳು ಸ್ಲಿಪ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಇಲ್ಲೇನು ಕೇಳೋರಿಲ್ಲ ಈ ರೋಡಿಗೆ. ಯಾಕಂದರೆ ಒಂದು ರೋಡ್ ಡಾಂಬರೀಕರಣ ಆಗ್ಬೇಕಾದ್ರೆ ಒಂದು ಮಿನಿಮಮ್ ಒಂದು 5 ವರ್ಷ ಆದರೂ ಬರಬೇಕು. 5 ವರ್ಷ ಇಲ್ಲ, ಇಲ್ಲಿ 2 ವರ್ಷನೂ ಬರಲ್ಲ ಇವು ರೋಡ್ಗಳು.